ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಆಲೋಚನೆಗಳೇನು ನಿಮ್ ಬಗ್ಗೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನಿದೆ, ತಡರಾತ್ರಿಯ ಆಲೋಚನೆಗಳು ಏನಿದೆ ಅಂತ ತಿಳಿಸಿ ಇವ್ರ ಬಗ್ಗೆ. ಓಕೆ, ಇಲ್ಲಿ ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಆ ವ್ಯಕ್ತಿ ನೆಮ್ಮದಿಯಾಗಿಲ್ಲ. ಒಂದು, ಬಿಕಾಸ್ ಇಲ್ಲಿ ಯಾಕೆ ನೆಮ್ಮದಿಯಾಗಿಲ್ಲ ಅಂದ್ರೆ ಕೆಲವು ತಪ್ಪುಗಳು ಅವರಿಂದ ಆಗಿರೋಂತ ತಪ್ಪುಗಳು ಅವ್ರನ್ನ ರಿಗ್ರೆಟ್ ಫೀಲ್ ಮಾಡ್ತಾ ಇದೆ. ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡ್ತಿಲ್ಲ, ಅಥವಾ ನಿಮ್ ವಿಚಾರವಾಗಿ ನಿಮ್ಗೆ ಟೈಮ್ ಕೊಡ್ದಿಲ್ದಿರ ಮಾಡಿರೋದಾಗಿರ್ಬೋದು, ತುಂಬಾ ಬ್ಯುಸಿ ಅಂತ ತೋರ್ಸಿರೋದಿರ್ಬೋದು ಆ ವ್ಯಕ್ತಿ. ನೀವು ಫ್ಯಾಮಿಲಿ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಹಸ್ಬೆಂಡ್ ಅಂಡ್ ವೈಫ್. ಓಕೆನಾ? ಸೊ ನೀವು ತುಂಬಾನೇ ವೇಟ್ ಮಾಡಿದೀರಾ ಈ ವ್ಯಕ್ತಿ ವಿಚಾರವಾಗಿ, ನೀವು ತುಂಬಾನೇ ವೇಟ್ ಮಾಡಿದೀರಾ. ಸೊ ನೀವ್ ಎಷ್ಟು ಟ್ರಿಗರ್ ಮಾಡ್ಕೊಳ್ತಿದ್ರಿ ಅಲ್ಲ, ಈಗ ಅಷ್ಟೇ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದಾರೆ ಆ ವ್ಯಕ್ತಿ. ಅವರ ತಪ್ಪುಗಳು ಅವರಿಗೆ ಅರಿವಾಗಿದೆ. ನಿಮ್ಮ ಕಡೆಯಿಂದ ನೀವು ಕೊಡ್ತಿದ್ದಂತ ಎಫರ್ಟ್ಸ್ ತಕ್ಕನಂತಾದ ಮ್ಯೂಚುವಲಿ ಎಫರ್ಟ್ಸ್ ಅನ್ನೋದು ಬರ್ತಿರ್ಲಿಲ್ಲ ಆ ವ್ಯಕ್ತಿ ಕಡೆಯಿಂದ. ಆ ವ್ಯಕ್ತಿ ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಲಿಲ್ಲ ಅಂತ ಅರ್ಥ. ನೀವ್ ಯಾಕೆ ಎಫರ್ಟ್ಸ್ ಹಾಕ್ತಿದ್ರಿ ಅಂದ್ರೆ, ಇವತ್ತಲ್ಲ ನಾಳೆ ಅವರು ಚೇಂಜ್ ಆಗ್ತಾರೆ, ನಮ್ಮ ರಿಲೇಶನ್ಶಿಪ್, ನಮ್ಮ ಬಾಂಡಿಂಗ್ ಇನ್ನು ಗ್ರೋತ್ ಆಗುತ್ತೆ, ಲೈಫ್ ಟೈಮ್ ಇರುತ್ತೆ ಅಂತೆಲ್ಲ ನೀವು ತುಂಬಾನೇ ಯೋಚನೆ ಮಾಡ್ತಾ ನಿಮ್ಮ ಎಫರ್ಟ್ಸ್ ಅನ್ನೋದನ್ನ ನೀವು ಕೊಡೋಕ್ ಸ್ಟಾರ್ಟ್ ಮಾಡಿದ್ರಿ. ಬಟ್ ಇಲ್ಲಿ ಆ ವ್ಯಕ್ತಿ ಟೈಮ್ ಅನ್ನೋದನ್ನ ಕೊಡ್ತಿರ್ಲಿಲ್ಲ, ಎಫರ್ಟ್ಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಮೂರೊತ್ತು ಬಿಸಿ ಅಂತ ತೋರಿಸ್ತಿದ್ರು, ನಾ ಏನೋ ಮಲ್ಟಿ ಟಾಸ್ಕ್ ಮಾಡ್ತಿದ್ದೀನಿ ಅನ್ನೋ ತರ ತೋರಿಸ್ತಿದ್ರು. ಸೊ ಇದೆಲ್ಲ ನಿಮ್ಮನ್ನ ಟ್ರಿಗರ್ ಮಾಡ್ತಿತ್ತು. ಈಗ ನಿಮಗೇನ್ ಅನ್ಸ್ತಿತ್ತ, ಏನ್ ಆ ವ್ಯಕ್ತಿ ಊಟ ಮಾಡಕ್ ಹೋಗಲ್ವಾ, ಅಥವಾ ಊಟ ಮಾಡೋದಕ್ ಟೈಮ್ ಇರಲ್ವಾ ಅವರಿಗೆ ಅನ್ನೋ ಮಟ್ಟಕ್ಕೆ ನೀವು ಟ್ರಿಗರ್ ಆಗ್ತಿದ್ರಿ, ಅಷ್ಟು ಆಲೋಚನೆ ಮಾಡ್ತಿದ್ರಿ. ಯಾವಾಗ ನಿಮ್ ಕಡೆಯಿಂದ ಚೇಂಜಸ್ ಅನ್ನೋದನ್ನ ಬಂತಲ್ಲ, ಆಗ ಈ ವ್ಯಕ್ತಿನೂ ಸಹ ನಿಮ್ ಕಡೆ ಬರೋದಕ್ಕೆ ಸ್ಟಾರ್ಟ್ ಆದ್ರು. ಬಟ್ ನೀವೇ ಇಗ್ನೋರ್ ಮಾಡ್ತಿದ್ದೀರಾ ಆ ವ್ಯಕ್ತಿಗೆ. ಆ ವ್ಯಕ್ತಿಗೆ ಇದೆಲ್ಲ ಟೆನ್ಷನ್ ಆಗ್ತಿದೆ. ಅವ್ರಷ್ಟು ನನ್ ಕಡೆ ಬರ್ತಿದ್ರು, ನಾನು ಅವ್ರಿಗೆ ಏನೂ ಮಾಡ್ಲಿಲ್ಲ. ಬಟ್ ಈಗ ಅವರು ಮುಂದೆ, ಈಗ ನೀವು ಬೇಡ ಅನ್ನೋ ಮಟ್ಟಕ್ಕೆ ನೀವು ಹೋದಾಗ ಈ ವ್ಯಕ್ತಿಗೆ ನೀವು ಬೇಕು ಅನ್ನೋ ಫೀಲ್ ಇದೆ. ಓಕೆನಾ? ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಅದೇ ನಾನ್ ಮಾಡಿದ ತಪ್ಪು, ಆ ವ್ಯಕ್ತಿ ನನ್ನ ಲೈಫಲ್ಲಿ ಇದ್ದಾಗ್ಲೇ ನಾನು ನೋಡ್ಬೇಕಿತ್ತು, ಮಾಡ್ಬೇಕಿತ್ತು, ಟೈಮ್ ಅನ್ನೋದನ್ನ ಕೊಡ್ಬೇಕಿತ್ತು ಅನ್ನೋದು. ಬಟ್ ಇಲ್ಲಿ ಈಗ ಟೈಮ್ ಇರೋದ್ಮೇಲೆ ನೀವು ಬೇಡ ಅಂತ ಹೇಳ್ತಿದ್ದೀರಾ, ಈ ವ್ಯಕ್ತಿ ಬೇಕು ಅಂತ ಬರ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವರ ಥಾಟ್ಸ್ ಅಂತೂ ತುಂಬಾನೇ, ಅವ್ರು ಮಾಡಿರೋಂತ ತಪ್ಪುಗಳು, ಆ ರಿಗ್ರೆಟ್ ಅನ್ನೋದು ತುಂಬಾನೇ ಕಾಡ್ತಿದೆ ಅವ್ರಿಗೆ. ಓಕೆನಾ? ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ. ಆ ವ್ಯಕ್ತಿ ಈಗ ಕರ್ಮ ಅನ್ಭೋಗ್ಸಿದ್. ನೀವು ಅವ್ರ ಜೊತೆನಲ್ಲಿ ಇದ್ದಾಗ, ನೀವು ಕಾಂಟ್ಯಾಕ್ಟ್ ಮಾಡಿದಾಗೆಲ್ಲ ಎಲ್ಲಿಲ್ದಿದ್ ಬಿಸಿ ತೋರಿಸ್ತಿದ್ರು, ತುಂಬಾ ಕೆಲ್ಸ ಇದೆ, ಅದು ಇದು ಅಂತೆಲ್ಲಾನು. ಬಟ್ ಈಗ ನೀವು ಬಿಸಿ ಆದ್ರಿ, ನಿಮ್ ಲೈಫಲ್ಲಿ ನೀವು ಸ್ಟ್ರಾಂಗ್ ಆದಾಗಿಲ್ಲ, ಆ ವ್ಯಕ್ತಿಗ್ ನೀವು ಬೇಕು. ಇದು ಯಾವ ಕರ್ಮ ಆಯ್ತು, ಇದು ಅವರ ತಪ್ಪೆ ಅವರನ್ನ ತಿಂತಾ ಇದೆ. ಈಗ ನಿಮ್ಮ ವ್ಯಕ್ತಿನೂ ನಿಮ್ಮನ್ನ ತುಂಬಾ ಸಲ ಕಾಂಟ್ಯಾಕ್ಟ್ ಮಾಡಿರ್ಬೋದು,
ಬಟ್ ನೀವು ಅಷ್ಟೊಂದು ರೆಸ್ಪಾನ್ಸ್ ಅನ್ನೋದನ್ನ ಮಾಡ್ತಿಲ್ಲ, ಬಿಸಿ ತೋರಿಸ್ತಿದ್ದೀರಾ ನೀವು. ಅದು ಈಗ ಆ ವ್ಯಕ್ತಿಗೆ ಅವಮಾನ ಅನ್ನೋ ರೀತಿಲಿ ಆಗ್ತಾ ಇದೆ. ಓಕೆನಾ? ನೀವು ಈಗ ಆಮ್, ಈ ವ್ಯಕ್ತಿ ಯಾವಾಗ ಚೇಂಜ್ ಆದ್ರಲ್ಲ, ಆಗ ನೀವು ಚೇಂಜ್ ಆಗಿ ನಿಮ್ಮ ಕೆರಿಯರ್ ಕಡೆ ನೀವು ಗಮನನ ಕೊಟ್ರಿ. ಅದು ಏನ್ ಮಾಡ್ತಿದೆ, ಆ ವ್ಯಕ್ತಿಗೆ ನೀವು ಚೇಂಜ್ ಆಗೋದ್ರಿ. ಅಂಡ್ ಎಲ್ಲೋ ಒಂದು ಕಡೆ ಭಯ ಅನ್ನೋದು ಉಟ್ಕೊಂಡಿದೆ ಈ ವ್ಯಕ್ತಿಗೆ. ನೀವೆಲ್ಲಿ ಬಿಟ್ಬಿಡ್ತೀರಾ ಇವ್ರನ್ನ, ಈಗ ನೀವೆಲ್ಲಿ ಬೇರೆ ಕಡೆ ಮೂವ್ ಆನ್ ಆಗ್ಬಿಡ್ತೀರಾ ಅನ್ನೋ ಭಯಗಳೆಲ್ಲ ತುಂಬಾನೇ ಕಾಡ್ತಿದೆ ಈ ವ್ಯಕ್ತಿಗೆ. ಅಂಡ್ ಇಲ್ಲಿ ತುಂಬಾನೇ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ. ಹೆಲ್ತ್ ಅನ್ನೋದನ್ನ ಅಪ್ಸೆಟ್ ಮಾಡ್ಕೊಂಡಿರ್ಬೋದು ಈ ವ್ಯಕ್ತಿ. ಸೊ ಇಲ್ಲಿ ಟೋಟಲಿ ನೋಡಕ್ ಹೋದ್ರೆ ಇಲ್ಲಿ ನಿಮ್ಮಲ್ಲಿ ಚೇಂಜಸ್ ನ ಆ ವ್ಯಕ್ತಿ ನೋಡ್ತಾ ಇದ್ದಾರೆ. ಬಿಕಾಸ್ ಆ ಚೇಂಜಸ್ ಆಗೋದಕ್ಕೆ ರೀಸನ್ ಈ ವ್ಯಕ್ತಿ. ಬಟ್ ಅವ್ರು ಚೇಂಜ್ ಆದಾಗ ನೀವು ತುಂಬಾನೇ ಎಫರ್ಟ್ಸ್ ಅನ್ನೋದನ್ನ ಕೊಟ್ರಿ. ಬಟ್ ಈಗ ನೀವ್ ಚೇಂಜ್ ಆದ್ಮೇಲೆ ಆ ವ್ಯಕ್ತಿಗೆ ಎಫರ್ಟ್ಸ್ ನ ಕೊಡಕ್ ಆಗ್ತಿಲ್ಲ. ಕೊಡ್ತಾ ಇದ್ದಾರೆ, ಬಟ್ ಅಷ್ಟೊಂದಲ್ಲ, ನೀವು ಮುಂಚೆ ಕೊಟ್ಟಷ್ಟಲ್ಲ. ನೋಡ, ಯೂನಿವರ್ಸ್ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಡಿ. ಈ ನೋ ಕಾಂಟ್ಯಾಕ್ಟ್ ಅನ್ನೋದು ಈಗ ನಿಮ್ ಕಡೆಯಿಂದ ಆಗ್ತಾ ಇದೆ. ತುಂಬಾ ಸ್ಟ್ರಾಂಗ್ ಆಗಿ ಅವ್ರ ತಪ್ಪುಗಳು ಅವರಿಗೆ ಅರಿವಾಗಿದೆ. ಅಂಡ್ ಈಗ ಆ ವ್ಯಕ್ತಿಗೆ ಏನಿಸ್ತಿದೆ ಅಂದ್ರೆ ಆಕ್ಷನ್ಸ್ ನ ತಗೋಬೇಕು. ಏನಾದ್ರೂ ಮಾಡಿ ಮುಂಚೆ ಹೇಗಿತ್ತಲ್ಲ ಈ ಪ್ರೀತಿ, ಹಾಗೆ ಇದನ್ನ ಕನ್ವರ್ಟ್ ಮಾಡ್ಬೇಕು ಅನ್ನೋ ಒಂದು ಥಾಟ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಈ ವ್ಯಕ್ತಿಗೆ. ಬಟ್ ಇಲ್ಲಿ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವ್ರ ತಪ್ಪುಗಳನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ನಾನು ಈ ತರ ತಪ್ಪು ಮಾಡ್ಬಿಟ್ಟೆ, ಸಾರಿ ಅಂತೆಲ್ಲ ಫೀಲ್ ಮಾಡ್ಕೊಂಡು ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ನೀವು ಅದನ್ನ ತಗೊಳೋದಕ್ಕೆ ರೆಡಿ ಇಲ್ಲ. ಓಕೆನಾ? ನಿಮ್ಗೂ ಕೆಲವು ಸಲ ಅನ್ಸುತ್ತೆ ಅವ್ರ ಕರ್ಮ ಅವರೇ ಅನ್ಭೋಗ್ಸ್ಕೊಂಡ್ಲಿ, ನನ್ನ ಎಫರ್ಟ್ಸ್ ಅನ್ನೋದನ್ನ ನಾನು ಇಷ್ಟು ಕೊಟ್ಟಾಗ ಅವ್ರು ತಗೊಂಡ್ಲಿಲ್ಲ ಅಂದ್ರೆ ನಾನು ಏನು ಮಾಡೋದಕ್ ಆಗೋದಿಲ್ಲ. ಸೊ ಈಗ ಬಂದ್ರೆ ನಾನು ಏನ್ ಮಾಡ್ಲಿ? ಬಿಕಾಸ್ ಈಗ ನಿಮಗ್ ನೀವು ಸ್ಟ್ಯಾಂಡ್ ತಗೊಂಡಿದ್ದೀರಾ, ಅದು ತಪ್ಪೇ ಅಲ್ಲ. ಅದು ನಿಮಗ್ ನೀವು ಸ್ಟ್ಯಾಂಡ್ ತಗೊಂಡಿದ್ದೀರಾ. ಅವ್ರ ಆಲೋಚನೆ ಎಲ್ಲ ಇಷ್ಟೇ. ಈಗ ನೀವ್ ಯಾಕೆ ಚೇಂಜ್ ಆದ್ರಿ, ನೀವ್ ಯಾಕೆ ಚೇಂಜ್ ಆದ್ರಿ, ದಿ ರೀಸನ್ ಅವ್ರೇನೆ. ನೀವ್ ಚೇಂಜ್ ಆಗೋದಕ್ಕೆ ರೀಸನ್ ಬಂದು ಅವ್ರೇನೆ. ಸೊ ನಿಮಗೀಗ ಸೆಲ್ಫ್ ಮೋಟಿವೇಟ್, ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೊಳ್ತೀರಾ. ನಿಮಗ್ ನೀವೇ ಧೈರ್ಯ ಹೇಳ್ಕೊಂಡು ನಿಮ್ ಲೈಫಲ್ಲಿ ನೀವು ಮುಂದೆ ಹೋಗ್ತಿದ್ದೀರಾ ಅಲ್ವಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ. ಓಕೆ, ಅವ್ರಿಗೆ ಗೊತ್ತಿದೆ, ತುಂಬಾ ಜಗ್ಲಿಂಗ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಹೇಗ್ ಒಪ್ಸೋದು, ಅಥವಾ ನೀವು ಒಪ್ಕೊಳ್ತೀರಾ ಇಲ್ವಾ. ತುಂಬಾ ಕಷ್ಟ ಆಗ್ತಾ ಇದೆ ಆ ವ್ಯಕ್ತಿಗೆ ನಿಮ್ಮನ್ನ ಈಗೀಗ ಹ್ಯಾಂಡಲ್ ಮಾಡ್ತಿರೋದು. ಮುಂಚೆ ಎಲ್ಲ ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡ್ತಿದ್ರು, ಬಿಕಾಸ್ ನೀವು ಅವ್ರನ್ನ ಚೇಸ್ ಮಾಡ್ತಿದ್ರಿ. ಅವ್ರು ತುಂಬಾ ಇಂಪಾರ್ಟೆಂಟ್ ಇದ್ರು ನಿಮ್ಗೆ. ಬಟ್ ಈಗೀಗ ಹೇಗಂತಂದ್ರೆ ಅವ್ರ ನಿದ್ದೆಗಣ್ಣಲ್ಲೂ ನಿಮ್ ಬಗ್ಗೆ ಯೋಚನೆ ಮಾಡ್ಬೇಕು, ಹೆಂಗ್ ಸರಿ ಮಾಡ್ಬೇಕು ಈ ರಿಲೇಶನ್ಶಿಪ್ ನ, ಮುಂಚಿನ ರೀತಿಲಿ ಹೇಗ್ ತಗೋ ಬರ್ಬೇಕು ಇದನ್ನ ಅಂತ, ನಾನ್ ಹೇಗ್ ಸರಿ ಮಾಡೋದು ಅಂತ ಆಲೋಚನೆನಲ್ಲಿದ್ದಾರೆ. ಸೊ ತುಂಬಾನೇ ಕನ್ಫ್ಯೂಷನ್ಸ್, ತುಂಬಾನೇ ಯೋಚನೆಗಳು, ತುಂಬಾನೇ ಜಗ್ಲಿಂಗ್. ಕೆಲವು ಪ್ರೇಯರ್ಸ್ ಸಹ. ಈಗ ಆ ವ್ಯಕ್ತಿಗೆ ಒಂದು ಫೀಲ್, ನಾವು ಸೋಲ್ ಮೇಟ್ಸ್ ಏನೋ. ಮುಂಚೆ ಆ ರೀತಿ ಎಲ್ಲ ಇಲ್ಲ. ನೀವ್ ಎಕ್ಸ್ಪ್ರೆಸ್ ಮಾಡಕ್ ಹೋದಾಗ್ಲೂ ಆ ರೀತಿ ಇಲ್ಲ. ಆ ತರ ಎಕ್ಸ್ಪ್ರೆಸ್ ಅವರು ಮಾಡ್ತಿರ್ಲಿಲ್ಲ. ಬಟ್ ಈಗ ಥಿಂಕಿಂಗ್ ಪ್ರೋಸೆಸ್ ಅಲ್ಲಿ ಏನೇನೇನೋ ಥಿಂಕ್ ಮಾಡ್ತಾ ಇದಾರೆ ಆ ವ್ಯಕ್ತಿ. ಬಟ್ ನೀವ್ ಎಲ್ಲಿ ವಾಕ್ ಅವೇ ಮಾಡ್ಬಿಡ್ತೀರಾ, ಎಲ್ಲಿ ಬಿಟ್ಟೋಗ್ಬಿಡ್ತೀರಾ ಅಂತ ತುಂಬಾನೇ ಭಯ. ಕೆಲವ್ರು ಆಲ್ರೆಡಿ ನೀವು ಚಾಟಿಂಗ್ ಆಗಿರ್ಬೋದು ಅಥವಾ ಕಾಲ್ಸ್ ಅಲ್ಲಿ ಮಾತಾಡೋದ್ನೆಲ್ಲ ನೀವು ಸ್ಟಾಪ್ ಮಾಡಿದೀರಾ ಅಂತ ಕಾಣ್ತಾ ಇದೆ. ಇನ್ ಕೆಲವ್ರು ಡೈರೆಕ್ಟ್ ಬ್ಲಾಕೇ ಮಾಡಿರ್ಬೋದು.
ಬಟ್ ಆಕ್ಷನ್ಸ್ ಅನ್ನೋದನ್ನ ನಿಮಗೆ ನೀವು ತಗೊಂಡಿದ್ದೀರಾ, ನಿಮಗೆ ನೀವು ಸ್ಟ್ಯಾಂಡ್ ಅನ್ನೋದನ್ನ ತಗೊಂಡಿದ್ದೀರಾ. ಓಕೆನಾ? ಬಟ್ ಕೆಲವು ಸಲ ನೀವು ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತೀರಾ. ಬಟ್ ನಿಮ್ಗೂ ಇಷ್ಟ ಇದೆ ಈ ವ್ಯಕ್ತಿ, ಬಟ್ ಅವ್ರು ಮಾಡಿರೋ ತಪ್ಪುಗಳನ್ನ ನೀವು ತೋರಿಸ್ತಿದ್ದೀರಾ ಅವರಿಗೆ, ಅದು ತಪ್ಪಲ್ಲ. ಅಂಡ್ ವಿತ್ ಈಗೋ ಅಂತೂ ನೀವು ವಾಕವೇ ಆಗಕ್ ಹೋಗ್ಬೇಡಿ. ಒಂದು ಕ್ಲಾರಿಟಿ ಕೊಟ್ಟು ನೀವು ವಾಕವೇನ ಮಾಡಿ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಜೊತೆ ಫಿಟ್ ಮಾಡ್ಕೊಂಡು ನೋಡ್ರಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.